ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸುಪ್ರಸಿದ್ಧ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಇರ್ತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಒಂದು ಆಲಯಕ್ಕೆ ಬಂದಿದ್ದೀವಿ. ಈ ಆಲಯದ ಬಗ್ಗೆ ಸುಮಾರು ವರ್ಷಗಳಿಂದ ನಮ್ಮ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಅಷ್ಟೇ ನಂಗೆ ಹೇಳ್ತಾ ಇದ್ರು. ಇಂತಹ ಒಂದು ಪ್ರದೇಶದಲ್ಲಿ ನಾವ್ಯಾವಾಗ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರಬೇಕಾದ್ರೆ ಚಿಕ್ಕಬಳ್ಳಾಪುರಕ್ಕೆ ಬರುವಂಥ ಒಂದು ಮಾರ್ಗದಲ್ಲಿ ಆ ತೂಬಗೆರೆಯಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಬಂದರೆ ನಿಮಗೆ ಈ ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಕಾಶಿ ವಿಶ್ವೇಶ್ವರನ ಒಂದು ಆಲಯ ಸಿಗುತ್ತೆ. ಈ ಆಲಯದ ಇತಿಹಾಸ ನೋಡೋಂಗಿದ್ರೆ ಸುಮಾರು ವರ್ಷಗಳ ಹಿಂದೆ ಶ್ರೀ ವಶಿಷ್ಠ ಮಹರ್ಷಿಗಳು ಈ ಒಂದು ದೇವಾಲಯದಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಯಾಕೆ ಈ ದೇವಸ್ಥಾನಕ್ಕೆ ಕಾಶಿ ವಿಶ್ವನಾಥ ಅಂತಕ್ಕಂಥ ಹೆಸರು ಯಾಕೆ ಬಂದಿದಪ್ಪ ಅಂತ ಹೇಳಿದ್ರೆ, ಸುಮಾರು ವರ್ಷಗಳ ಹಿಂದೆ ಎಲ್ಲರೂ ಕೂಡ ಅಷ್ಟೇ ಆಗ ಕಾಶಿ ಕ್ಷೇತ್ರಕ್ಕೆ ಹೋದರೆ ನಮ್ಮ ಎಲ್ಲ ಪಾಪಕರ್ಮಗಳು ವಿನಾಶವಾಗಿ ನಮಗೆ ಒಂದು ಆಧ್ಯಾತ್ಮದತ್ತ ಹೊಸ ಚಿಲುಮೆ ಹುಡ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಆದರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಯಾರು ರೋಗ ರುಜಿನಿಗಳಿದ್ರು ವಯಸ್ಸಾಗಿರ್ತಕ್ಕಂಥವ್ರು ಕಾಶಿ ಆಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಅವಾಗ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರಲಿಲ್ಲ. ಆಗ ವಶಿಷ್ಠ ಮಹರ್ಷಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಕಾಶಿ ವಿಶ್ವೇಶ್ವರನ ತಪಸ್ಸು ಮಾಡಿಬಿಟ್ಟು ನೆನೆಸ್ಕೊಂಡು ಇದೇ ಕ್ಷೇತ್ರದಲ್ಲಿ ಆ ಕಾಶಿ ವಿಶ್ವೇಶ್ವರನ ಒಂದು ಲಿಂಗಕ್ಕೆ ಎಷ್ಟು ಒಂದು ಎಫೆಕ್ಟ್ ಇದೆಯೋ ಅಷ್ಟೇ ಎಫೆಕ್ಟ್ನ ಈ ಲಿಂಗಕ್ಕೂ ಕೂಡ ಅಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಶ್ರೀ ವಶಿಷ್ಠ ಮಹರ್ಷಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಈಗ ದೇವಸ್ಥಾನದ ಸುತ್ತು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡ್ಕೊಂಬರೋಣ. ಈ ಫಸ್ಟಲ್ಲಿ ಮೆಟ್ಲಿಗೆ ಬರ್ತಾ ಇರೋ ಬಹುಶಃ ನೀವೆಲ್ಲ ಕೂಡ ನೋಡ್ಬೋದು, ತುಳಸಿ ಕಟ್ಟೆ ಇದೆ. ತುಳಸಿ ಕಟ್ಟೆ ನಾವು ಜಸ್ಟ್ ಏನೋ ತುಳಸಿ ಮಾತೆಯನ್ನು ಅಂದರೆ ಒಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಲ್ದಿರ ಆ ತುಳಸಿ ಮಾತೆಗೆ ಒಂದು ವೈಜ್ಞಾನಿಕವಾಗಿ ಸಹ ಒಂದು ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ವಿಜ್ಞಾನಿಗಳು ಪದೇ ಪದೇ ಸ್ಪಷ್ಟಪಡಿಸ್ತಾ ಬಂದಿದ್ದಾರೆ. ಅದೇ ರೀತಿ ಇದು ಆ್ಯಕ್ಚುಲಿ ತುಂಬ ಹಳೇದಿರ್ತದೆ ದೇವಸ್ಥಾನ. ಈ 16 ವರ್ಷಗಳಲ್ಲಿ ಯಾರೊಬ್ಬ ಮಹನೀಯರು ಬಂದ್ಬಿಟ್ಟು ಈ ಎಲ್ಲ ಒಂದು ಆಧುನಿಕ ಫೆಸಿಲಿಟಿಗಳೆಲ್ಲ ಕೂಡ ಅಷ್ಟೇ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಆ ದೇವಸ್ಥಾನಕ್ಕೆ ಮುಂದೆ ಬರ್ತಾ ಇದ್ರೆ ಶ್ರೀ ಕಾಲಭೈರವೇಶ್ವರನ ಒಂದು ವಿಗ್ರಹವನ್ನು ನೀವು ನೋಡ್ಬೋದು ಸ್ನೇಹಿತರೆ. ಕಾಲಭೈರವೇಶ್ವರನ ವಿಗ್ರಹ ಸಹಿತ ನಾವೆಲ್ಲ ಕೂಡ ಅಷ್ಟೇ ಹಲವಾರು ದೇವಸ್ಥಾನಗಳಲ್ಲಿ ಹಲವಾರು ವಿಗ್ರಹಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ಒಂದು ವಿಗ್ರಹನ ನಾವು ನೋಡುವಂಗಿದ್ರೆ ಸುಮಾರು ಸಾವಿರಾರು ವರ್ಷಗಳ, ಅಂದರೆ ಇತ್ತೀಚೆಗೆ ವಿಗ್ರಹಗಳು ಯಾವ್ದು ಕೆತ್ತನೆ ಆಗುತ್ತೋ ಅಲ್ಲಿ ಸ್ಪಷ್ಟವಾಗಿರುತ್ತೆ, ಒಂದು ಮೂಗಾಗ್ಬೋದು, ಕಿವಿ ಆಗ್ಬೋದು, ಎಲ್ಲವೂ ಸ್ಪಷ್ಟವಾಗಿರುತ್ತೆ. ಆದರೆ ನಾವು ಸುಮಾರು ವಿಗ್ರಹಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದರೆ ಸುಮಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಯಾವ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಿತ್ತು ಎಕ್ಸಾಕ್ಟ್ ಎಲ್ಲಿ ಅಂದರೆ ಹಾಗೆ ಇರೋದಿಲ್ಲ, ರೈಟ್. ಇದು ಕೂಡ ಅಷ್ಟೇ, ಇವೆಲ್ಲ ಕೂಡ ಅಷ್ಟೇ. ಇದರ ಒಂದು ಆಕಾರ ನೋಡ್ತಿರ್ಬೇಕಾದ್ರೆ ಇದು ಇತ್ತೀಚೆಗೆ ಅಂತ ಕಾಣಿಸಲ್ಲ. ಸುಮಾರು ಸಾವಿರಾರು ವರ್ಷಗಳ ಹಿಂದೆನೇ ಈ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಈ ಒಂದು ವಿಗ್ರಹವನ್ನು ನೋಡ್ತಾ ಇದ್ರೆ ನಾವು ಒಂದು ಅಂದಾಜು ಮಾಡ್ಬೋದು. ಈ ಕಾಲಭೈರವೇಶ್ವರ ಏನಕ್ಕಿರ್ತಾರೆ ಅಂತ ಹೇಳಿದ್ರೆ, ನಾವೆಲ್ಲ ಕೂಡ ಅಷ್ಟೇ ಹಿಂದೆ ಇತಿಹಾಸದಲ್ಲಿ ನೋಡ್ತಾ ಇದ್ವಿ. ಆದರೆ ಒಂದೊಂದು ಕ್ಷೇತ್ರಕ್ಕೂ ಸಹಿತ ಒಬ್ಬ ಕ್ಷೇತ್ರ ಪಾಲಕನಿರ್ತಾನೆ, ಕ್ಷೇತ್ರ ರಕ್ಷಕನಿರ್ತಾನೆ. ಅದೇ ರೀತಿ ಈಶ್ವರನ ಸನ್ನಿಧಾನಗಳಿಗೆ ನಾರ್ಮಲ್ ಆಗಿ ಕ್ಷೇತ್ರ ಪಾಲಕನಾಗಿ ಶ್ರೀ ಕಾಲಭೈರವೇಶ್ವರ ಇರ್ತಾನೆ. ಈಶ್ವರನ ಲಿಂಗ ಅಲ್ಲಿದೆ. ಬಹುಶಃ ಈಶ್ವರನ ಲಿಂಗಕ್ಕೆ ಎಕ್ಸಾಕ್ಟ್ಲಿ ಒಂದು ಆಪೋಸಿಟ್ ಆಗಿ ಕಾಲಭೈರವೇಶ್ವರನ ಒಂದು ವಿಗ್ರಹ ಇದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಗ್ರಹ ಇದು. ಹಾಗೆ ಇಲ್ಲಿ ನೋಡಿ ಹಾಕಿದರೆ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಕೊಂಡ ಸಂಗ್ರಹ ಅಂತ ಹಾಕಿದ್ದಾರೆ ಸ್ನೇಹಿತರೆ. ಈಗ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಈ ದೇವಾಲಯದ ಒಳಗಡೆ ಬಂದ ತಕ್ಷಣ ಉತ್ಸವ ಮೂರ್ತಿ, ಶಿವ ಮತ್ತು ಪಾರ್ವತಿ ಇರ್ತಕ್ಕಂಥ ಉತ್ಸವ ಮೂರ್ತಿ ಎಲ್ಲ ಭಕ್ತಾದಿಗಳಿಗೆ ಒಂದು ಸ್ವಾಗತವನ್ನು ಕೋರುತ್ತೆ. ಈ ಉತ್ಸವ ಮೂರ್ತಿಗಳನ್ನು ನೋಡ್ತಾ ಇದ್ರೆ ನಮ್ಮಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಸ್ನೇಹಿತರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಉತ್ಸವ ಮೂರ್ತಿಗಳು. ಇದು ಸಹಿತ ಇತ್ತೀಚೆಗೆ ಉತ್ಸವ ಮೂರ್ತಿಗಳು ಮಾಡಿದ್ರು ಅಂತ ನಮ್ಗೆ ಅನ್ಸುತ್ತೆ. ಬಹುಶಃ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದೇ ರೀತಿ ದೇವಸ್ಥಾನವನ್ನು ಬಹುಶಃ ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಕೂಡ ಅಷ್ಟೇ ಮಣ್ಣಿನ ಗೋಡೆಗಳು. ಈ ಮಣ್ಣಿನ ಗೋಡೆಗಳು ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು 500ರಿಂದ 600 ವರ್ಷ ಹಿಡಿಸಿರಬಹುದು. ಬಹುಶಃ ಈ ಮಣ್ಣಿನ ಗೋಡೆಗಳು ಕಟ್ಟಿ ಅಂತ ನಾವು ಅಂದಾಜಿಸಬಹುದು. ಇದು ಎಕ್ಸಾಕ್ಟ್ಲಿ ನೀವೇನು ನೋಡ್ತಾ ಇದ್ರೆ ಶಿವಲಿಂಗ, ಇದು ಇದೇ ರೀತಿಯಾಗಿರ್ತಕ್ಕಂಥ ಶಿವಲಿಂಗ ಒಳಗಡೆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು. ಅನ್ಫಾರ್ಚುನೇಟ್ಲಿ ಗರ್ಭಗುಡಿ ಕ್ಲೋಸ್ ಆಗಿದೆ. ಸೊ ಅದನ್ನ ನಾವು ಪ್ರಾಪರ್ ಆಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ
ಇದೇ ರೀತಿಯಾಗಿರ್ತಕ್ಕಂಥ ಶಿವಲಿಂಗ ಆ ಗರ್ಭಗುಡಿಯ ಒಳಗಡೆ ನಮಗೆ ದರ್ಶನವನ್ನು ಕೊಡ್ತಾರೆ. ಅದೇ ರೀತಿ ನೋಡಿ, ಇಲ್ಲಿ ಒಂದು ಆಂಜನೇಯನ ವಿಗ್ರಹವನ್ನು ಬಹುಶಃ ನೀವು ನೋಡ್ಬೋದು. ನೀವು ಆಂಜನೇಯನ ವಿಗ್ರಹ ಏನಕ್ಕಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಹಾಗೆ, ನಾನು ಆಗಲೇ ಕ್ಷೇತ್ರ ಪಾಲಕ ಅಥವಾ ಕ್ಷೇತ್ರ ರಕ್ಷಕ ಅಂತ ಹೇಳ್ತಾ ಇದ್ದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಸಹಿತ ನಾರ್ಮಲಿ ಕ್ಷೇತ್ರ ರಕ್ಷಕರು ಇರ್ತಾರೆ. ಯಾಕೆ ಕ್ಷೇತ್ರ ರಕ್ಷಕರು ಇರ್ತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ನಮಗೆಲ್ಲ ಕೂಡ ಅಷ್ಟೇ ಸೈನಿಕರು ಕೆಲವರು ಕೂಡ ಇರ್ತಾರೆ. ಏನು ಕೆಲವು ಜವಾಬ್ದಾರಿ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾರೆ. ಅದೇ ರೀತಿ ಇಂತಹ ಒಂದು ಕ್ಷೇತ್ರಗಳಿಗೂ ಸಹಿತ ಅಂದ್ರೆ ಆಚೆ ಕಡೆ ಏನು ಒಂದು ಸಮಸ್ಯೆಗಳಾದಾಗ ಆ ಸಮಸ್ಯೆಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕ್ಷೇತ್ರ ರಕ್ಷಕನಾಗಿ ಒಬ್ಬ ದೇವರು ಇರ್ತಾನೆ. ಈ ಕ್ಷೇತ್ರದಲ್ಲಿ ಅಲ್ಲಿ ನಾವು ಶ್ರೀ ಕಾಲಭೈರವೇಶ್ವರ ನೋಡಿದ್ವಿ. ಅದ್ರ ಜೊತೆಗೆ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ಸಹಿತ ನಾವು ನೋಡಬಹುದು. ಬಹುಶಃ ಆಂಜನೇಯ ಸ್ವಾಮಿ ಸಹಿತ ಈ ಕ್ಷೇತ್ರ ರಕ್ಷಕನಾಗಿ ತಮ್ಮ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಅದೇ ರೀತಿ ಒಂಚೂರು ಮುಂದೆ ಬಂದ್ರೆ, ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಇದು ಆಕ್ಚುಲಿ ಕ್ಲೋಸ್ ಆಗಿದೆ ಇದು. ಸೊ ನೀವು ನೋಡ್ತಾ ಇರ್ಬೋದು ಒಳಗಡೆ ಈ ಕಾಶಿಯಲ್ಲಿ ವಿಶ್ವನಾಥನ ಒಂದು ಲಿಂಗ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿಯನ್ನ ಇಲ್ಲಿ ಸಹಿತ ನಾವು ನೋಡ್ಬೋದು. ಆ ಕಾಶಿ ವಿಶ್ವೇಶ್ವರನ ಒಂದು ಲಿಂಗ, ಅದರ ಪಕ್ಕದಲ್ಲಿ ನಾವು ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ವಿಘ್ನ ವಿನಾಶಕ ಅಂತ ಗಣೇಶನನ್ನ ಹೇಳ್ತೀವಿ. ಗಣೇಶನ ಚಿಕ್ಕ ಮೂರ್ತಿಯನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಪ್ರದೇಶಕ್ಕೆ ಇಫ್ ಪಾಸಿಬಲ್ ಆದರೆ ಒಮ್ಮೆ ಭೇಟಿ ಕೊಡಿ. ಪ್ರಾಕೃತಿಕವಾಗೂ ಸಹ ತುಂಬ ಸೌಂದರ್ಯವನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಅಂತ ಇದನ್ನ ಹೇಳಿದ್ರೆ ತಪ್ಪಾಗಲಾರದು. ಇನ್ನೊಂದು ಕೂಡ ಅಷ್ಟೇ, ಒಂದು ಚಿಕ್ಕ ಒಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ದೇವಸ್ಥಾನದ ಮೇಂಟೆನೆನ್ಸು ಇತ್ತೀಚೆಗೆ ಮುಂಚೆ ನಡೆದಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅಂತ ಇಲ್ಲಿ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರಾದರೂ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದರೆ ಒಂದು ಸ್ವಲ್ಪ ಅವ್ರ ಕಿವಿಗೆ ಮುಟ್ಟಿಸಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಶ್ರೀ ಕಾಶಿ ವಿಶ್ವೇಶ್ವರನ ಒಂದು ಆಲಯ ಏನಿದೆ. ಆ ಕಾಶಿ ವಿಶ್ವೇಶ್ವರನ ಆಲಯದ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಈಶ್ವರನ ಒಂದು ಲಿಂಗ ಶಿವಸ್ಯ ಹೃದಯಂ ವಿಷ್ಣು ಅಂತ ಹೇಳ್ತಾರೆ. ಸ್ನೇಹಿತರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ವೈಷ್ಣವರು ಶೈವರು ಅಂತ ನಮ್ಮಲ್ಲೇನೆ ಹಿಂದೂ ಧರ್ಮದಲ್ಲಿ ನಾವು ಅವರು ಇವರು ಅಂತೆಲ್ಲ ಕೂಡ ಅಷ್ಟೇ ನಾವು ಅಂದ್ರೆ ಒಂಥರ ನಮ್ಮಲ್ಲಿ ಡಿಫ್ರೆನ್ಸಸ್ ನೋಡ್ಸ್ಕೊಂತೀವಿ. ಆದರೆ ಶಿವಸ್ಯ ಹೃದಯಂ ವಿಷ್ಣು ಅಂತ ಹೇಳ್ತಾರೆ. ಅಂದರೆ ಶಿವನ ಹೃದಯದಲ್ಲಿ ವಿಷ್ಣು ರಾರಾಜಮಾನರಾಗಿದ್ದಾರೆ, ಅದೇ ರೀತಿ ವಿಷ್ಣುವಿನ ಹೃದಯದಲ್ಲಿ ಸಹಿತ ಶಿವ ರಾರಾಜಮಾನರಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ದೃಶ್ಯ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಇಂತಹ ಈ ಶಿವಲಿಂಗವನ್ನ ನಾವು ನಾರ್ಮಲಿ ಎಲ್ಲಿ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಕಾಶಿಯಲ್ಲಿ ನೋಡ್ತಾ ಇದ್ವಿ. ಆದರೆ ನಮ್ಮ ಅದೃಷ್ಟಕ್ಕೆ ತೂಬಗೆರೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಶ್ರೀ ವಶಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಒಂದು ಕಾಶಿ ವಿಶ್ವೇಶ್ವರನ ಒಂದು ಆಲಯದಲ್ಲಿ ಕಾಶಿಯನ್ನೇ ಹೋಲ್ತಕ್ಕಂಥ ಒಂದು ಈಶ್ವರನ ಲಿಂಗವನ್ನು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಸಹಿತ ನಮ್ಮ ಜನ್ಮ
ಧನ್ಯ ಆಗುತ್ತೆ ಸ್ನೇಹಿತರೆ. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇರ್ಬೋದು ವಿಶೇಷವಾಗಿರ್ತಕ್ಕಂಥ ವಿಘ್ನ ವಿನಾಶಕ ಮತ್ತೆ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಂ ಅದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಂಗಂ ಜ್ಞಾನಗಮ್ಯಂ ಮುನಿತ್ಯೇಯಂ ಆಕಾಶರೂಪಂ ಗಣೇಶಂ ಭಜೇಮ ಜಗತ್ಕಾರಣಂ ಕಾರಣ ಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವಾಪಿನಂ ವಿಶ್ವಂ ವಂದ್ಯಂ ಸುರೇಶಂ ಗಣೇಶಂ ಭಜೇಮ. ಇಡೀ ಜಗತ್ತಿನ ಎಲ್ಲ ವಿಘ್ನ ವಿನಾಶಗಳನ್ನ ಹೋಗಲಾಡಿಸ್ತಕ್ಕಂಥ ಶ್ರೀ ಗಣೇಶನ ಒಂದು ಮೂರ್ತಿಯನ್ನು ಸಹಿತ ಶಿವಲಿಂಗದ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಈ ಒಂದು ಕ್ಷಣಕ್ಕೆ ನೀವೆಲ್ಲರೂ ಸಹಿತ ಈ ಕಾಶಿ ವಿಶ್ವೇಶ್ವರನ ಮಂದಿರದಲ್ಲಿ ಸಾಕ್ಷಿ ಆಗಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಾರದು ಸ್ನೇಹಿತರೆ. ಇಫ್ ಪಾಸಿಬಲ್ ಆದರೆ ಒಮ್ಮೆ ಈ ಒಂದು ಆಲಯಕ್ಕೆ ಭೇಟಿ ನೀಡಿ ಸ್ನೇಹಿತರೆ.